ಪದೇ ಪದೇ ಪಾಕಿಸ್ತಾನದ ಪ್ರವಾಸ, ಲಾಹೋರ್ ಅಂದರೆ ಪ್ರೀತಿ, ಪಹಲ್ಗಾಮ್ ದಾಳಿಯ ಕುರಿತ ಅಭಿಪ್ರಾಯ, ಪಾಕಿಸ್ತಾನದ ಅಧಿಕಾರಿಗಳ ಜೊತೆಗಿನ ಸ್ನೇಹ, ಪಾಕಿಸ್ತಾನದ ಗುಪ್ತಚರ ಅಧಿಕಾರಿಯೊಂದಿಗೆ ಪ್ರೀತಿ, ಹಲವು ವಿಷಯಗಳಲ್ಲಿ ಅನುಮಾನಾಸ್ಪದ ನಡೆ, ಕಡೆಗೂ ಕಾಕಿಬಲೆಗೆ ಬಿದ್ದ ಯೂಟ್ಯೂಬರ್ ಜ್ಯೋತಿ ಮೆಹ್ರೋತ್ರ ಕಳ್ಳಾಟಗಳು ಬಗೆದಷ್ಟು ಬಯಲಾಗ್ತಿವೆ. ಜ್ಯೋತಿ ಮೆಹ್ರೋತ್ರ ಭಾರತದವಳಾಗಿ ಭಾರತದ ವಾತಾವರಣದಲ್ಲಿ ಬೆಳೆದು ಭಾರತದ ಅನ್ನವನ್ನು ತಿಂದು ಪಾಕಿಸ್ತಾನದ ಜೊತೆ ಕೈ ಜೋಡಿಸಿದ ಮಹಿಳೆ. ಟ್ರಾವೆಲ್ ವಿತ್ ಜೋ ಎಂಬ ಯೂಟ್ಯೂಬ್ ಚಾನಲ್ ಹೆಸರಿನಲ್ಲಿ ಮಣ್ಣು ತಿನ್ನುವ ಕೆಲಸ ಮಾಡಿರೋ ಈಕೆಯ ಚಾನಲ್ಗೆ 3,77,000ಕ್ಕೂ ಹೆಚ್ಚು ಚಂದಾದಾರರಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ 1.31 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಇದ್ದಾರೆ. ಪಾಕಿಸ್ತಾನದ ಪರವಾಗಿ ಭಾರತದಲ್ಲಿ ಬೇಹುಗಾರಿಕೆ ನಡೆಸಿದ್ದಾಳೆ ಎನ್ನುವ ಆರೋಪ ಮೇಲೆ ಸದ್ಯ ಜೈಲು ಪಾಲಾಗಿದ್ದಾಳೆ. ಆಕೆಯ ಪಾಕಿಸ್ತಾನದ ಪ್ರವಾಸ, ವಿವಾದಾತ್ಮಕ ಹೇಳಿಕೆಗಳು ಮತ್ತು ವಿದೇಶಿ ಅಧಿಕಾರಿಗಳೊಂದಿಗಿನ ಸಂಬಂಧಗಳು ಅನುಮಾನಕ್ಕೆ ಕಾರಣವಾಗಿವೆ. ಆಕೆ ವಿರುದ್ಧ ಅಧಿಕೃತ ರಹಸ್ಯ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಅಸಲಿಗೆ ಯಾರಿಕೆ ಜ್ಯೋತಿ ಮೆಹ್ರೋತ್ರ? ಯೂಟ್ಯೂಬ್ ಆಗುವ ಮೊದಲು ಹೇಗಿದ್ದಳು? ಪಾಕ್ ಜೊತೆಗಿನ ಸಂಬಂಧ ಶುರುವಾಗಿದ್ದು ಹೇಗೆ? ಪಾಕ್ ಏಜೆಂಟ್ ಜೊತೆ ಜ್ಯೋತಿಗೆ ಪ್ರೀತಿ ಹುಟ್ಟಿಕೊಂಡಿದ್ದು ಹೇಗೆ? ಈ ಬಗ್ಗೆ ಹೇಳ್ತೀವಿ. ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಪ್ರೋತ್ಸಾಹಿಸಿ. ಪಹಲ್ಗಾಮ್ ದಾಳಿ ಬಳಿಕ ಭದ್ರತಾ ಪಡೆ ದೊಡ್ಡ ಕಾರ್ಯಾಚರಣೆಯನ್ನೇ ಕೈಗೊಂಡಿತ್ತು. ಗಡಿಯಾಚೆಗಿನ ಶತ್ರುಗಳನ್ನು ಮಟ್ಟ ಹಾಕುವ ಮೊದಲು ನಮ್ಮ ದೇಶದ ಒಳಗಿರುವ ಶತ್ರುಗಳನ್ನು ಹುಟ್ಟಡಗಿಸುವ ಕೆಲಸ ಆಗಿತ್ತು. ಹೀಗಾಗಿ ಕಾಶ್ಮೀರದಲ್ಲಿ ಉಗ್ರರು ಮತ್ತು ಅವರಿಗೆ ಬೆಂಬಲ ನೀಡಿದ ಹಲವರ ಮನೆಗಳನ್ನು ಕೆಡವಲಾಗಿತ್ತು. ಸೇನೆ ನಡೆಸಿದ ಕಾರ್ಯಾಚರಣೆಗೆ ಮೆಚ್ಚುಗೆ ಕೂಡ ವ್ಯಕ್ತವಾಯಿತು. ಈಗಲೂ ಕೂಡ ಆ ಕೆಲಸವನ್ನು ಕಂಟಿನ್ಯೂ ಆಗಿದೆ. ದೇಶದ ಒಳಗೆ ಇರುವ ದೇಶದ್ರೋಹಿಗಳನ್ನು ಸೆರೆ ಹಿಡಿದು ಬೆಂಡೆತ್ತಲಾಗುತ್ತದೆ. ಅದರ ಮುಂದುವರೆದ ಭಾಗವೇ ಯೂಟ್ಯೂಬರ್ ಜ್ಯೋತಿ ಮೆಹ್ರೋತ್ರ. ಅಷ್ಟಕ್ಕೂ ಜ್ಯೋತಿ ಮೆಹ್ರೋತ್ರ ಪರದೇಶದವಳಲ್ಲ, ನಮ್ಮದೇ ದೇಶದ ಹರಿಯಾಣ ಮೂಲದ ಯೂಟ್ಯೂಬರ್ ಆಗಿದ್ದಾಳೆ. ಹರಿಯಾಣದ ಹಿಸಾರ್ನ ನ್ಯೂ ಅಗ್ರೆಸಿವ್ ಕಾಲೋನಿಯಲ್ಲಿ ಜ್ಯೋತಿ ಮನೆ ಇದೆ. ಚಿಕ್ಕ ಮನೆಯಾಗಿದ್ದು 3 ಕೊಠಡಿಗಳನ್ನು ಹೊಂದಿದೆ. ಅವರ ತಂದೆ ಬಡಗಿ. ಇವರು ಹೆಚ್ಚು ಆದಾಯ ಸಂಪಾದನೆ ಮಾಡ್ತಿರಲಿಲ್ಲ. ಜ್ಯೋತಿ ತನ್ನ ಹೆತ್ತವರಿಗೆ ಒಬ್ಬಳೆ ಮಗಳು. 20 ವರ್ಷಗಳ ಹಿಂದೆ ಅಪ್ಪ ಅಮ್ಮನಿಗೆ ವಿಚ್ಛೇದನ ಆಗಿದೆ. ನಂತರ ಚಿಕ್ಕಪ್ಪನ ಪಿಂಚಣಿ ಹಣದಲ್ಲಿ ಜೀವನ ನಡೆಸುತ್ತಿದ್ದಳು. ಕೊನೆಗೆ ಐಷಾರಾಮಿ ಬದುಕಿಗೆ ತಿರುಗಿಸಿದ್ದು ಯೂಟ್ಯೂಬರ್. ಜ್ಯೋತಿ ತನ್ನ ಶಿಕ್ಷಣವನ್ನು ಹಿಸಾರ್ನಲ್ಲಿ ಪೂರ್ಣಗೊಳಿಸಿದ್ದಾಳೆ. FCJ ಕಾಲೇಜಿನಿಂದ MBA ಪೂರ್ಣಗೊಳಿಸಿ ನಂತರ ದೆಹಲಿಗೆ ಬಂದಿದ್ದಳು. ದೆಹಲಿಯಲ್ಲಿ ಕೇವಲ 20,000ಕ್ಕೆ ಕೆಲಸಕ್ಕೆ ಸೇರಿಕೊಂಡಿದ್ದಳು. PGಯಲ್ಲಿ ಇದ್ದು ಕೆಲಸ ಮಾಡಿಕೊಂಡಿದ್ದಳು. ಜ್ಯೋತಿ ಆಗಾಗ ಮಾತ್ರ ಮನೆಗೆ ಬರ್ತಿದ್ದಳು. 2020ರಲ್ಲಿ ಕೊರೋನಾ ಅವಧಿಯಲ್ಲಿ ಕಂಪನಿ ಕೆಲಸದಿಂದ ಜ್ಯೋತಿಯವರನ್ನು ತೆಗೆದು ಹಾಕಲಾಯಿತು. ನಂತರ ಮತ್ತೆ ಹಿಸಾರ್ಗೆ ಮರಳಿದಳು. ಕೆಲಸ ಹುಡುಕಲು ಪ್ರಾರಂಭಿಸುತ್ತಾಳೆ. ಎಲ್ಲಿಯೂ ಸಿಗಲ್ಲ. ನಿರುದ್ಯೋಗ ಹಿನ್ನೆಲೆಯಲ್ಲಿ ಸೋಷಿಯಲ್ ಮೀಡಿಯಾದತ್ತ ಗಮನ ಕೊಡ್ತಾಳೆ. ವ್ಲಾಗ್ಗಳನ್ನು ಮಾಡುವ ಮೂಲಕ ಜನ ಹಣ ಸಂಪಾದನೆ ಮಾಡ್ತಿರೋದನ್ನು ತಿಳಿದುಕೊಳ್ಳುತ್ತಾಳೆ. ಅಂತೆಯೇ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ಪೋಸ್ಟ್ ಮಾಡಲು ಪ್ರಾರಂಭಿಸುತ್ತಾಳೆ. ಅದರಿಂದ ಆಕೆಯ ಲಕ್ ಬದಲಾಗಿತ್ತು. ಇನ್ನು ಪಾಕ್ ಜೊತೆಗಿನ ಸಂಬಂಧ ಶುರುವಾಗಿದ್ದು ಹೇಗೆ ಅಂತ ನೋಡುವುದಾದರೆ, ತನ್ನ ಪಾಡಿಗೆ ಯೂಟ್ಯೂಬ್ನಲ್ಲಿ ವಿಡಿಯೋ ಹಾಕುತ್ತಾ 3,77,000ಕ್ಕೂ ಹೆಚ್ಚು ಸಬ್ಸ್ಕ್ರೈಬ್ಗಳನ್ನು ಹೊಂದಿದ್ದ ಜ್ಯೋತಿ 2023ರಲ್ಲಿ ಪಾಕಿಸ್ತಾನದ ಪ್ರವಾಸಕ್ಕೆ ಹೋಗಲು ದೆಹಲಿಯ ಪಾಕಿಸ್ತಾನದ ಹೈಕಮಿಷನ್ನಲ್ಲಿರುವ ಎಸರ್ ಉರ್ ರಹೀಂ ಅಲಿಯಾಸ್ ಡ್ಯಾನಿಶ್ ಅವರನ್ನು ಸಂಪರ್ಕಿಸಿದಳು. ಇಲ್ಲಿಂದ ಇಬ್ಬರ ನಡುವೆ ಸ್ನೇಹ ಶುರುವಾಗಿತ್ತು, ಸಲಿಗೆ ಬೆಳೆಯಿತು. ಆನಂತರ ಇದೇ ಡ್ಯಾನಿಶ್ ಪಾಕಿಸ್ತಾನದ ಗುಪ್ತಚರ ಇಲಾಖೆಗಳಿಗೆ ಜ್ಯೋತಿಯನ್ನು ಪರಿಚಯ ಮಾಡಿಸಿದ್ದ. ಪಾಕಿಸ್ತಾನದಲ್ಲಿ ಜ್ಯೋತಿ ಮೆಹ್ರೋತ್ರಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಕೂಡ ನೋಡಿಕೊಂಡಿದ್ದ. ಜ್ಯೋತಿ ಮೆಹ್ರೋತ್ರ ವಿರುದ್ಧ ದಾಖಲಾದ FIRನ ಪ್ರಕಾರ ಜ್ಯೋತಿ ಮೆಹ್ರೋತ್ರ 2 ಬಾರಿ ಪಾಕಿಸ್ತಾನ ಪ್ರವಾಸವನ್ನು ಮಾಡಿದಳು. ಪಾಕಿಸ್ತಾನದ ಈ ಪ್ರವಾಸದ ಸಮಯದಲ್ಲಿ ಅಲ್ಲಿ ಅಹ್ವಾನ್ ಎಂಬ ವ್ಯಕ್ತಿ ಈಕೆಗೆ ಉಳಿದುಕೊಳ್ಳಲು ಎಲ್ಲ ವ್ಯವಸ್ಥೆ ಮಾಡಿದ. ಇದೇ ಸಮಯದಲ್ಲಿ ಅಲಿ ಹೆವನ್, ಶಕೀರ್ ಮತ್ತು ರಾಣಾ ಶಹಬಾಜ್ ಎಂಬ ಪಾಕಿಸ್ತಾನದ 3 ಅಧಿಕಾರಿಗಳನ್ನು ಕೂಡ ಜ್ಯೋತಿ ಮೆಹ್ರೋತ್ರ ಭೇಟಿ ಮಾಡಿದ್ದು ಯಾರಿಗೂ ಅನುಮಾನ ಬಾರದಿರಲಿ ಎಂದು ರಾಣಾ ಶಹಬಾಜ್ ಮೊಬೈಲ್ ನಂಬರನ್ನು ಜಟ್ಟಾ ಜಾನ್ದಾವ್ ಹೆಸರಿನಲ್ಲಿ ಸೇವ್ ಮಾಡಿಕೊಂಡಿದ್ದಳು. ಹೀಗೆ ಬೇರೆ ಬೇರೆ ಹೆಸರಿನಲ್ಲಿ ಪಾಕಿಸ್ತಾನದ ಅಧಿಕಾರಿಗಳ ನಂಬರ್ ತನ್ನ ಮೊಬೈಲ್ನಲ್ಲಿ ಸೇವ್ ಮಾಡಿದ್ದ ಜ್ಯೋತಿ ಮೆಹ್ರೋತ್ರ ವಾಟ್ಸಪ್, ಟೆಲಿಗ್ರಾಮ್, ಸ್ನ್ಯಾಪ್ಚಾಟ್ನಂತಹ ಎನ್ಕ್ರಿಪ್ಟ್ ಮಾಡಲಾದ ಪ್ಲಾಟ್ಫಾರ್ಮ್ಗಳ ಮೂಲಕ ನಿರಂತರವಾಗಿ ಸಂಪರ್ಕದಲ್ಲಿದ್ದಳು. ಆಪರೇಷನ್ ಸಿಂಧೂರ ಸೇರಿ ಭಾರತಕ್ಕೆ ಸಂಬಂಧಿಸಿದ ಹಲವು ಸೂಕ್ಷ್ಮ ಮಾಹಿತಿಗಳನ್ನು ರವಾನೆ ಮಾಡಿದಳು ಎನ್ನುವ ಆರೋಪ ಈಕೆಯ ಮೇಲೀಗ ಮಾಡಲಾಗಿದೆ. ಇನ್ನು 2023ರಿಂದ 2025ರವರೆಗೆ ಪಾಕಿಸ್ತಾನಕ್ಕೆ ನಿರಂತರ ಭೇಟಿ ನೀಡಿ ಪಾಕ್ ಸೇನೆ ಹಾಗೂ ಪಾಕ್ ಏಜೆಂಟರೊಂದಿಗೆ ಸಂಪರ್ಕದಲ್ಲಿದ್ದಾಳೆ ಎನ್ನುವ ಮಾಹಿತಿ ಬೆಳಕಿಗೆ ಬಂದಿದೆ. ಇದರ ಜೊತೆಗೆ 8 ದೇಶಗಳಿಗೂ ಭೇಟಿ ನೀಡಿದ್ದು, ನೇಪಾಳಿ ಭೇಟಿ ಸಮಯದಲ್ಲಿ ISI ಜೊತೆ ಸಂಪರ್ಕ ಹೊಂದಿದ್ದಾಳೆ ಎನ್ನುವ ಮಾಹಿತಿ ಸಿಕ್ಕಿದೆ. ಅಲ್ಲದೆ ಜ್ಯೋತಿ ಮೆಹ್ರೋತ್ರ ಮೊಬೈಲ್, ಲ್ಯಾಪ್ಟಾಪ್, ಎಲೆಕ್ಟ್ರಾನಿಕ್ಸ್ ಗೆಜೆಟ್ಗಳು FSLಗೆ ರವಾನಿಸಿದ ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಟ್ರಾವೆಲ್ ವ್ಲಾಗರ್ ಎಂದು ಹೇಳಿಕೊಂಡೇ ಪಾಕಿಸ್ತಾನದ ಪ್ರದಕ್ಷಿಣೆಯನ್ನು ಹಾಕಿ ಬಂದ ಜ್ಯೋತಿ ಮೆಹ್ರೋತ್ರ ತನ್ನ ವಿಡಿಯೋಗಳಲ್ಲಿ ಪಾಕಿಸ್ತಾನವನ್ನು ಬಾಯಿತುಂಬ ಹೊಗಳುವ ಕೆಲಸವನ್ನು ಮಾಡಿದ್ದಾಳೆ.
ಲಾಹೋರ್ ಅಂದರೆ ಪ್ರೀತಿ ಎಂಬರ್ಥದ ಬರಹಗಳನ್ನು ಬರೆದುಕೊಂಡಿದ್ದಾಳೆ. ಈ ಮೂಲಕ ಪಾಕಿಸ್ತಾನದ ಜನರನ್ನು ಸೆಳೆಯುವ ಪ್ರಯತ್ನ ಮಾಡಿರುವ ಈಕೆಯನ್ನು ವಿದೇಶಿ ಏಜೆಂಟರು ಕೂಡ ಪ್ರಚಾರಕ್ಕೆ ಬಳಸಿಕೊಂಡಿದ್ದಾರೆ ಎಂದು ತನಿಖಾಧಿಕಾರಿಗಳು ಹೇಳಿದ್ದಾರೆ. ಇನ್ನು ಅತರಿ ವಾಘಗಡಿಯಿಂದ ಲಾಹೋರ್ನ ಅನಾರ್ಕಲಿ ಬಜಾರ್ವರೆಗೆ ತಿರುಗಾಡಿಕೊಂಡು ವಿಡಿಯೋ ಮಾಡಿರುವ ಜ್ಯೋತಿ ಮೆಹ್ರೋತ್ರಾ ಪಾಕಿಸ್ತಾನದ ಅತಿದೊಡ್ಡ ಹಿಂದೂ ದೇವಾಲಯವಾದ ಕಟಾಸ್ ರಾಜ್ ದೇವಾಲಯಕ್ಕೂ ಕೂಡ ಭೇಟಿ ನೀಡಿದ್ದಾಳೆ. ಪಾಕಿಸ್ತಾನದ ಆಹಾರ ಪದ್ಧತಿಯ ಕುರಿತು ಮಾತನಾಡುತ್ತಾ ಎರಡು ದೇಶಗಳ ಸಂಸ್ಕೃತಿಯನ್ನು ಹೋಲಿಕೆ ಮಾಡಿದ್ದಾಳೆ. ಪಾಕಿಸ್ತಾನದ ಗುಪ್ತಚರ ಅಧಿಕಾರಿಗೆ ಸೂಕ್ಷ್ಮ ಮಾಹಿತಿ ನೀಡುತ್ತಿದ್ದ ಜ್ಯೋತಿ ಮೆಹ್ರೋತ್ರಾ ಗುಪ್ತಚರ ಅಧಿಕಾರಿ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ದಳು ಎನ್ನುವ ವಿಚಾರ ಕೂಡ ತನಿಖೆ ವೇಳೆ ಗೊತ್ತಾಗಿದೆ. ಈ ಅಧಿಕಾರಿಯ ಜೊತೆ ಇಂಡೋನೇಷ್ಯಾದ ಬಾಲಿಗೆ ಕೂಡ ಜ್ಯೋತಿ ಪ್ರಯಾಣ ಬೆಳೆಸಿದ್ದಳು ಎಂದು ತನಿಖಾಧಿಕಾರಿಗಳು ಹೇಳಿದ್ದು, ಈ ವಿಚಾರದಲ್ಲಿ ಕೂಡ ಹೆಚ್ಚಿನ ತನಿಖೆಯನ್ನು ಮಾಡಲಾಗುತ್ತಿದೆ. ಕಳೆದ ಮಾರ್ಚ್ನಲ್ಲಿ ಕೂಡ ಪಾಕಿಸ್ತಾನಕ್ಕೆ ಹೋಗಿದ್ದ ಜ್ಯೋತಿ ಮೆಹ್ರೋತ್ರಾ ವಾಘಾ ಬಾರ್ಡರ್ ಬಳಿ ತಾನು ನಿಂತಿರುವ ಫೋಟೋವನ್ನು ಹಂಚಿಕೊಂಡು ಯುದ್ಧಕ್ಕಿಂತ ಶಾಂತಿ ದೊಡ್ಡದು, ಭಾರತ ಮತ್ತು ಪಾಕಿಸ್ತಾನ ಮತ್ತೆ ಒಂದಾಗಬೇಕು ಎಂದು ಬರೆದುಕೊಂಡಿದ್ದಳು. ತನ್ನನ್ನು ಭಾರತೀಯವಳು ಮತ್ತು ಪಾಕಿಸ್ತಾನದವಳು ಎಂದು ಕೂಡ ಹೇಳಿಕೊಂಡಿದ್ದಳು. ಸದ್ಯ ಜ್ಯೋತಿ ಮೆಹ್ರೋತ್ರಾಳನ್ನು ಹರಿಯಾಣದ ಹಿಸಾರ್ ಪೊಲೀಸರು ಬಂಧಿಸಿದ್ದು 1923 ಅಧಿಕೃತ ರಹಸ್ಯ ಕಾಯ್ದೆಯಡಿ ಸೆಕ್ಷನ್ 3, 4 ಮತ್ತು 5 ಹಾಗೂ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 152 ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಸ್ಥಳೀಯ ನ್ಯಾಯಾಲಯಕ್ಕೆ ಜ್ಯೋತಿಯನ್ನು ಹಾಜರುಪಡಿಸಲಾಗಿದ್ದು, ತಾನು ಮಾಡಿರುವ ತಪ್ಪುಗಳನ್ನೆಲ್ಲ ಜ್ಯೋತಿ ಮೆಹ್ರೋತ್ರಾ ಸದ್ಯ ಒಪ್ಪಿಕೊಂಡಿದ್ದಾಳೆ. ಇನ್ನು ಪೊಲೀಸರ ತನಿಖೆ ವೇಳೆ ಜ್ಯೋತಿಯ ಭಯಾನಕ ಹಿಸ್ಟರಿ ಒಂದೊಂದೇ ಬಟ ಬಯಲಾಗ್ತಿದೆ. ಪಾಕಿಸ್ತಾನಕ್ಕೆ ಬೇಹುಗಾರಿಕೆ ಮಾಡಿ ತಗಲಾಕೊಂಡಿರೋ ಜ್ಯೋತಿಗೆ ಪಾಕಿಸ್ತಾನದಲ್ಲಿ ರಾಜ್ಯ ಮರ್ಯಾದೆ ಸಿಗ್ತಿತ್ತು. ರಂಜಾನ್ ತಿಂಗಳಲ್ಲಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ ಜ್ಯೋತಿ ಪಾಕ್ ರಾಯಭಾರಿ ಕಚೇರಿ ನಡೆಸಿದ್ದ ಇಫ್ತಾರ್ ಕೂಟದಲ್ಲೂ ಭಾಗಿಯಾಗಿದ್ದಳು. ಮಾರ್ಚ್ನಲ್ಲಿ ಪಾಕ್ ರಾಯಭಾರಿ ಕಚೇರಿಯ ವಿಶೇಷ ಆಹ್ವಾನದ ಮೇರೆಗೆ ಅಲ್ಲಿಗೆ ಭೇಟಿ ನೀಡಿದ ಸಂಗತಿಯನ್ನು ಪೊಲೀಸರ ಮುಂದೆ ಕಕ್ಕಿದ್ದಾಳೆ. ಅಲ್ಲದೆ ಪಾಕ್ ಹೈಕಮಿಷನ್ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದ ಡ್ಯಾನಿಶ್ ಜ್ಯೋತಿಯ ಪಾಕ್ ಪ್ರಯಾಣದ ಸಂಪೂರ್ಣ ಖರ್ಚನ್ನು ಭರಿಸುತ್ತಿದ್ದನಂತೆ. ಪಾಕ್ ಪ್ರಯಾಣ ಒಂದು ರೀತಿಯಲ್ಲಿ ಪ್ರಾಯೋಜಿತವಾಗಿತ್ತಂತೆ. ಎಲ್ಲಿಗೆ ಹೋಗಬೇಕು ಅನಿಸ್ತಿತ್ತೋ ಅಲ್ಲಿಗೆ ಹೋಗ್ತಿದ್ದಳು. ಆಕೆಗೆ ಪಾಕಿಸ್ತಾನಿ ಪೊಲೀಸರು ಭದ್ರತೆ ನೀಡುತ್ತಿದ್ದರು ಎಂಬ ಸ್ಫೋಟಕ ವಿಚಾರ ಈಗ ಬಯಲಾಗಿದೆ. ಇನ್ನು ಕಳೆದ ವರ್ಷ ಮೆಹ್ರೋತ್ರಾ ಕಾಶ್ಮೀರಕ್ಕೆ ಭೇಟಿ ನೀಡಿದ್ದು ಅಲ್ಲಿನ ವಿಡಿಯೋ, ಶ್ರೀನಗರದಿಂದ ಬನಿಹಾಲ್ಗೆ ರೈಲಿನಲ್ಲಿ ಪ್ರಯಾಣಿಸಿದ ವಿಡಿಯೋಗಳನ್ನು ಸಹ ಹಾಕಿದಳು. ಪಹಲ್ಗಾಮ್ ಭಯಾನಕ ದಾಳಿಯ ಬಗ್ಗೆ ಆಕೆ ಒಂದು ವಿಡಿಯೋವನ್ನು ಹಾಕಿದಳು. ಆ ದಾಳಿಯಲ್ಲಿ 26 ಜನ ಸತ್ತರು. ಭಾರತವು ಆಪರೇಷನ್ ಸಿಂಧೂರ್ ಅನ್ನು ಪ್ರಾರಂಭಿಸಿತು. ಆ ವಿಡಿಯೋಗೆ ಮೈ ವ್ಯೂಸ್ ಆನ್ ಪಹಲ್ಗಾಮ್ ಕಾಶ್ಮೀರ್, ಶೆಲ್ ವಿ ವಿಸಿಟ್ ಕಾಶ್ಮೀರ್ ಅಗೇನ್ ಎಂದು ಬರೆದುಕೊಂಡಿದ್ದಳು. ಅಂದರೆ ಪಹಲ್ಗಾಮ್ ಕಾಶ್ಮೀರ ಬಗ್ಗೆ ನನ್ನ ಅಭಿಪ್ರಾಯಗಳು, ನಾವು ಕಾಶ್ಮೀರಕ್ಕೆ ಮತ್ತೆ ಭೇಟಿ ನೀಡಬೇಕೆ ಎಂದು ಪ್ರಶ್ನಿಸಿದಳು. ಒಟ್ಟಾರೆ ಭಾರತದಲ್ಲಿ ಸಾಮಾನ್ಯರಂತೆ ಜೀವನ ನಡೆಸುತ್ತಿದ್ದ ಜ್ಯೋತಿ ಮೆಹ್ರೋತ್ರಾಗೆ ಪಾಕ್ ಪರ ಪ್ರೀತಿ ಹುಟ್ಟಿದ ಬಗ್ಗೆ ಎನ್ಐಎ ತನಿಖೆ ನಡೆಸುತ್ತಿದೆ. ಸೋಷಿಯಲ್ ಮೀಡಿಯಾ ನೆಪ ಹೇಳಿ ಪಾಕ್ ಪರ ಗೂಢಚಾರಿಕೆ ಮಾಡಿ ಅನ್ನ ಬಟ್ಟೆ ಕೊಟ್ಟ ಹಿಂದೂಸ್ತಾನಕ್ಕೆ ದ್ರೋಹ ಮಾಡಿದ್ದು ಮಾತ್ರ ದುರಂತವೇ ಸರಿ. ಸೊ ಇದಿಷ್ಟು ಫ್ರೆಂಡ್ಸ್, ನಮ್ಮ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ, ವಿಡಿಯೋ ಶೇರ್ ಮಾಡಿ.